ಎಲ್ಲ ನೋಡ್ತಾ ಇದ್ದೀವಿ. ಡಿ ಡಿ ಎಮ್ ಅವರು ಒಪ್ಪಿದ್ದಾರೆ, ಅವ್ರಿಗೂ ಓಕೆ. ಇಲ್ಲ ಮೇಡಮ್, ರಿಕ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಡೈವರ್ಷನ್ಗೆ ಅಗ್ರಿ ಮಾಡಿದ್ದಾರೆ ಮೇಡಮ್. ಸ್ವಲ್ಪ ಕರೆಕ್ಷನ್ಸ್ ಎಲ್ಲಿದ್ರು ಫಾಲ್ಟ್ ಆಫ್ ಫಿಲ್ಲಿಂಗ್ ಎಲ್ಲ ಮಾಡಿ. ಇದು ಎಲ್ಲ ರೋಡು ಮೋಟ್ರಬಲ್ ಇಲ್ಲ, ಎಲ್ಲ ಹೆವಿ ವೆಹಿಕಲ್ಸ್ಗೆಲ್ಲ ಸ್ವಲ್ಪ ಸರಿಯಾಗಿ ಮಾಡಿ 2 ದಿನದಲ್ಲಿ ನಾವು ಆ ಕಡೆ ಹೈದರಾಬಾದ್ ಫಾಲ್ಸಿಂದ ಆ ಕಡೆ ಕಪ್ಪಳ್ಳಿ ಅಂತ ರೋಡ್ ಮಾಡಿದ್ರು. ಹಾಂ, ಕಪ್ಪಳ್ಳಿ ಒಟ್ಟು ಅದೇ ಮಾರ್ಚ್ಗೆ ಮುಗಿಸ್ಬೇಕು. ಯಾಕೆಂದರೆ ಫಸ್ಟ್ ಟ್ರೈನ್ ಎಲ್ಲ ಬರೋದು ನಮ್ಮದು ಹೆವಿ ಏಪ್ರಿಲ್ ಮುಗಿಸ್ತೀವಿ ಅಂತ ಹೇಳುತ್ತೆ. ಅಗ್ರಿಮೆಂಟಲ್ಲಿ ಮೇಗಿದೆ. ಸೊ ಅದನ್ನು ಈ ಕೆಲವು ಕಡೆ ರಿಟರ್ನಿಂಗ್ ವಾಲ್ಸ್ ಎಲ್ಲ ಒಂದು 5-6 ಅಡಿ ಇದೆಲ್ಲ, ಅದು ಮತ್ತೆ ಹೈಟ್ ಮಾಡೋಕ್ಕೆ ಹೇಳಿದ್ವಿ. ಇದೇ ಥರ ಅಂದರೆ ಟಿಲ್ ದ ಸರ್ಫೇಸ್ ಆಫ್ ದ ಲ್ಯಾಂಡ್, ಅಲ್ಲಿಗೆ ಇದು ಅರ್ಧ 5 ಕಿಲೋಮೀಟರ್ಸ್ ಎಲ್ಲ. ಏನಂತಂದರೆ ಅಲ್ಲಿಂದ ಸೌತ್ ಕೆನರಾಯಿಂದ ಬರೋ ವೆಹಿಕಲ್ಸ್ ಎಲ್ಲ ಡೈವರ್ಷನ್ ಕೇಳಿದ್ದಾರೆ. ಅಲ್ಲಿಂದ ಬರುತ್ತೆ ಒನ್ ವೇ, ಹೈವೇಲಿ ಒನ್ ವೇ, ಅಂದರೆ ಇಲ್ಲಿಂದ ಹೋಗೋ ವೆಹಿಕಲ್ ಹಾಫ್ ವೇ ರೋಡ್ ನಾವು ಇಂಪ್ರೂವ್ ಮಾಡ್ಕೊಂಡ್ರೆ ಅರ್ಧ ರೋಡ್ ಬಿಡ್ತಾರೆ. ಮತ್ತು ಮೇ ಅಂತಿದ್ದಾರೆ. ಇದೆಲ್ಲ ಇಷ್ಟ ಇರುತ್ತೆ ಮೇಡಮ್. ಮಾಲು ನಾನು ಅದನ್ನೇ ಹೇಳಿದ್ದು, ನೀವು ರಿಟೈನಿಂಗ್ ಮಾಲ್ ಅಂತಂದರೆ ಸೈಡ್ಗೆ ಬಂದ್ವಿ ವೆಹಿಕಲ್ ಸೈಡ್ ರಿಟೈನಿಂಗ್ ವಾಲೆಲ್ಲ ಅಷ್ಟೇ. ಇಷ್ಟು ಅಂದರೆ ಒಂದು ಟಿಲ್ ದಟ್ ಸರ್ಫೇಸ್ ಆಫ್ ದಟ್ ಲ್ಯಾಂಡ್. ಸೊ ಅದನ್ನು ಆಮೇಲೆ ಇಲ್ಲಿ ಈ ಥರದ್ದು ರಿಟೈನಿಂಗ್ ಮಾಲು ಅಷ್ಟು ಆ ಲೆವೆಲ್ಗೂ ಕಟ್ಟಬೇಕು ಅಂತಂದು ಹೇಳಿದ್ದೀವಿ. ಅದು ಮಾಡ್ತಾರೆ, ಪ್ರಪೋಸಲ್ ಕಳಿಸಿದ್ದಾರೆ. ಫರ್ದರ್ ಎಷ್ಟು ಬೇಕು ಇವಾಗ ಎಲ್ಲೆಲ್ಲಿ ಬ್ರೆಸ್ಟ್ ಕಾಲ್ ಮಾಡಿದ್ವೋ ಅದ್ರ ಮೇಲೆ ಸ್ವಲ್ಪ ಹೆಡ್ ಕ್ವಾರ್ಟರ್ಸ್ ಅಲ್ಲಿದೆ. ಈಗ ದೊಡ್ಡ ತಪ್ಪಲ ಹತ್ರ ಡೈವರ್ಷನ್ ಕೊಡ್ತೀರ ನಮಗೆ. ಈಗ ದೋಣಿಗಲ್ಲ, ಮಂಜಿರಾಬಾದ್ ಮೋಟ್ ಹತ್ರ ರೋಡ್ ಚಿಕ್ಕದಾಗಿದೆ, 5 ಮೀಟರ್ಸ್ ಇದೆ. ಇವಾಗ ಅಲ್ಲೇ ಎಲ್ಲ ನೋಡ್ತಾ ಇದ್ದೀವಿ. ಡಿ ಡಿ ಎಮ್ ಅವರು ಒಪ್ಪಿದ್ದಾರೆ, ಅವ್ರಿಗೂ ಓಕೆ. ಇಲ್ಲ ಮೇಡಮ್, ರಿಕ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಡೈವರ್ಷನ್ಗೆ ಅಗ್ರಿ ಮಾಡಿದ್ದಾರೆ ಮೇಡಮ್. ಸ್ವಲ್ಪ ಕರೆಕ್ಷನ್ಸ್ ಎಲ್ಲಿದ್ರು ಫಾಲ್ಟ್ ಆಫ್ ಫಿಲ್ಲಿಂಗ್ ಎಲ್ಲ ಮಾಡಿ. ಇದು ಎಲ್ಲ ರೋಡು ಮೋಟ್ರಬಲ್ ಇಲ್ಲ, ಎಲ್ಲ ಹೆವಿ ವೆಹಿಕಲ್ಸ್ಗೆಲ್ಲ ಸ್ವಲ್ಪ ಸರಿಯಾಗಿ ಮಾಡಿ 2 ದಿನದಲ್ಲಿ ನಾವು ಆ ಕಡೆ ಹೈದರಾಬಾದ್ ಫಾಲ್ಸಿಂದ ಆ ಕಡೆ ಕಪ್ಪಳ್ಳಿ ಅಂತ ರೋಡ್ ಮಾಡಿದ್ರು. ಹಾಂ, ಕಪ್ಪಳ್ಳಿ ಒಟ್ಟು ಅದೇ ಮಾರ್ಚ್ಗೆ ಮುಗಿಸ್ಬೇಕು. ಯಾಕೆಂದರೆ ಫಸ್ಟ್ ಟ್ರೈನ್ ಎಲ್ಲ ಬರೋದು ನಮ್ಮದು ಹೆವಿ ಏಪ್ರಿಲ್ ಮುಗಿಸ್ತೀವಿ ಅಂತ ಹೇಳುತ್ತೆ. ಅಗ್ರಿಮೆಂಟಲ್ಲಿ ಮೇಗಿದೆ. ಸೊ ಅದನ್ನು ಈ ಕೆಲವು ಕಡೆ ರಿಟರ್ನಿಂಗ್ ವಾಲ್ಸ್ ಎಲ್ಲ ಒಂದು 5-6 ಅಡಿ ಇದೆಲ್ಲ, ಅದು ಮತ್ತೆ ಹೈಟ್ ಮಾಡೋಕ್ಕೆ ಹೇಳಿದ್ವಿ. ಇದೇ ಥರ ಅಂದರೆ ಟಿಲ್ ದ ಸರ್ಫೇಸ್ ಆಫ್ ದ ಲ್ಯಾಂಡ್, ಅಲ್ಲಿಗೆ ಇದು ಅರ್ಧ 5 ಕಿಲೋಮೀಟರ್ಸ್ ಎಲ್ಲ. ಏನಂತಂದರೆ ಅಲ್ಲಿಂದ ಸೌತ್ ಕೆನರಾಯಿಂದ ಬರೋ ವೆಹಿಕಲ್ಸ್ ಎಲ್ಲ ಡೈವರ್ಷನ್ ಕೇಳಿದ್ದಾರೆ. ಅಲ್ಲಿಂದ ಬರುತ್ತೆ ಒನ್ ವೇ, ಹೈವೇಲಿ ಒನ್ ವೇ, ಅಂದರೆ ಇಲ್ಲಿಂದ ಹೋಗೋ ವೆಹಿಕಲ್ ಹಾಫ್ ವೇ ರೋಡ್ ನಾವು ಇಂಪ್ರೂವ್ ಮಾಡ್ಕೊಂಡ್ರೆ ಅರ್ಧ ರೋಡ್ ಬಿಡ್ತಾರೆ. ಮತ್ತು ಮೇ ಅಂತಿದ್ದಾರೆ. ಇದೆಲ್ಲ ಇಷ್ಟ ಇರುತ್ತೆ ಮೇಡಮ್. ಮಾಲು ನಾನು ಅದನ್ನೇ ಹೇಳಿದ್ದು, ನೀವು ರಿಟೈನಿಂಗ್ ಮಾಲ್ ಅಂತಂದರೆ ಸೈಡ್ಗೆ ಬಂದ್ವಿ ವೆಹಿಕಲ್ ಸೈಡ್ ರಿಟೈನಿಂಗ್ ವಾಲೆಲ್ಲ ಅಷ್ಟೇ. ಇಷ್ಟು ಅಂದರೆ ಒಂದು ಟಿಲ್ ದಟ್ ಸರ್ಫೇಸ್ ಆಫ್ ದಟ್ ಲ್ಯಾಂಡ್. ಸೊ ಅದನ್ನು ಆಮೇಲೆ ಇಲ್ಲಿ ಈ ಥರದ್ದು ರಿಟೈನಿಂಗ್ ಮಾಲು ಅಷ್ಟು ಆ ಲೆವೆಲ್ಗೂ ಕಟ್ಟಬೇಕು ಅಂತಂದು ಹೇಳಿದ್ದೀವಿ. ಅದು ಮಾಡ್ತಾರೆ, ಪ್ರಪೋಸಲ್ ಕಳಿಸಿದ್ದಾರೆ. ಫರ್ದರ್ ಎಷ್ಟು ಬೇಕು ಇವಾಗ ಎಲ್ಲೆಲ್ಲಿ ಬ್ರೆಸ್ಟ್ ಕಾಲ್ ಮಾಡಿದ್ವೋ ಅದ್ರ ಮೇಲೆ ಸ್ವಲ್ಪ ಹೆಡ್ ಕ್ವಾರ್ಟರ್ಸ್ ಅಲ್ಲಿದೆ. ಈಗ ದೊಡ್ಡ ತಪ್ಪಲ ಹತ್ರ ಡೈವರ್ಷನ್ ಕೊಡ್ತೀರ ನಮಗೆ. ಈಗ ದೋಣಿಗಲ್ಲ, ಮಂಜಿರಾಬಾದ್ ಮೋಟ್ ಹತ್ರ ರೋಡ್ ಚಿಕ್ಕದಾಗಿದೆ, 5 ಮೀಟರ್ಸ್ ಇದೆ. ಇವಾಗ ಅಲ್ಲೇ ಇದೊಂದು
ಓಕೆ ಇಲ್ಲ ಮೇಡಮ್ ರಿಕ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಡೈವರ್ಷನ್ಗೆ ಅಗ್ರಿ ಮಾಡಿದ್ದಾರೆ ಮೇಡಮ್. ಸ್ವಲ್ಪ ಕರೆಕ್ಷನ್ಸ್ ಎಲ್ಲಿದ್ರು ಫಾಲ್ಟ್ ಆಫ್ ಬಿಲ್ಡಿಂಗ್ ಎಲ್ಲ ಮಾಡಿ. ಇದು ಎಲ್ಲ ರೋಡು ಮೋಟ್ರಬಲ್ ಇಲ್ಲ, ಎಲ್ಲ ಹೆವಿ ವೆಹಿಕಲ್ಸ್ಗೆಲ್ಲ ಸ್ವಲ್ಪ ಸರಿಯಾಗಿ ಮಾಡಿ 2 ದಿನದಲ್ಲಿ ನಾವು ಆ ಕಡೆ ಹೈದರಾಬಾದ್ ಫಾಲ್ಸಿಂದ ಆ ಕಡೆ ಕಪ್ಪಳ್ಳಿ ಅಂತ ರೋಡ್ ಮಾಡಿದ್ರು. ಹಾಂ, ಕಪ್ಪಳ್ಳಿ ಒಟ್ಟು ಅದೇ ಮಾರ್ಚ್ಗೆ ಮುಗಿಸ್ಬೇಕು, ಯಾಕೆಂದರೆ ಫಸ್ಟ್ ಟ್ರೈನ್ ಎಲ್ಲ ಬರೋದು ನಮ್ಮದು ಹೆವಿ ಏಪ್ರಿಲ್ ಮುಗಿಸ್ತೀವಿ ಅಂತ ಹೇಳುತ್ತೆ. ಅಗ್ರಿಮೆಂಟಲ್ಲಿ ಮೇಗಿದೆ, ಸೊ ಅದನ್ನು ಈ ಕೆಲವು ಕಡೆ ರಿಟರ್ನಿಂಗ್ ವಾಲ್ಸ್ ಎಲ್ಲ ಒಂದು 5-6 ಅಡಿ ಇದೆಯಲ್ಲ, ಅದು ಮತ್ತೆ ಹೈಟ್ ಮಾಡೋಕ್ಕೆ ಹೇಳಿದ್ವಿ. ಇದೇ ಥರ ಅಂದರೆ ಟಿಲ್ ದ ಸರ್ಫೇಸ್ ಆಫ್ ದ ಲ್ಯಾಂಡ್ ಅಲ್ಲಿಗೆ ಇದು ಅರ್ಧ 5 ಕಿಲೋಮೀಟರ್ಸ್ ಎಲ್ಲ ಏನಂತಂದರೆ ಅಲ್ಲಿಂದ ಸೌತ್ ಕೆನರಾಯಿಂದ ಬರೋ ವೆಹಿಕಲ್ಸ್ ಎಲ್ಲ ಡಿವರ್ಷನ್ ಕೇಳಿದ್ದಾರೆ. ಅಲ್ಲಿಂದ ಬರುತ್ತೆ ಒನ್ ವೇ, ಹೈವೇಲಿ ಒನ್ ವೇ, ಅಂದರೆ ಇಲ್ಲಿಂದ ಹೋಗೋ ವೆಹಿಕಲ್ಲು ಹಾಫ್ ಅ ವೇ ರೋಡ್ ನಾವು ಇಂಪ್ರೂವ್ ಮಾಡ್ಕೊಂಡ್ರೆ ಅರ್ಧ ರೋಡ್ ಬಿಡ್ತಾರೆ ಮತ್ತು ಮೇ ಅಂತಿದ್ದಾರೆ. ಇದೆಲ್ಲ ಇಷ್ಟ ಇರುತ್ತೆ ಮೇಡಮ್. ಅಲ್ಲಿ ಮಾಲು ನಾನು ಅದನ್ನೇ ಹೇಳಿದ್ದು, ನೀವು ರಿಟೈನಿಂಗ್ ಮಾಲ್ ಅಂತಂದರೆ ಸೈಡಿಗೆ ಬಂದ್ಬಿಡಿ, ವೆಹಿಕಲ್ ಸೈಡ್ ಮಾಡ್ತೀವಿ. ರಿಟೈನಿಂಗ್ ವಾಲೆಲ್ಲ ಅಷ್ಟೇ. ಇಷ್ಟು ಅಂದರೆ ಒಂದು ಟಿಲ್ ದಟ್ ಸರ್ಫೇಸ್ ಆಫ್ ದಟ್ ಲ್ಯಾಂಡ್. ಸೊ ಅದನ್ನು ಆಮೇಲೆ ಇಲ್ಲಿ ಈ ಥರದ್ದು ರಿಟೈನಿಂಗ್ ಮಾಲು ಅಷ್ಟು ಆ ಲೆವೆಲ್ಗೂ ಕಟ್ಟಬೇಕು ಅಂತಂದು ಹೇಳಿದ್ದೀನಿ. ಅದು ಮಾಡ್ತಾರೆ, ಪ್ರಪೋಸಲ್ ಕಳಿಸಿದ್ದಾರೆ. ಫರ್ದರ್ ಎಷ್ಟು ಬೇಕು ಇವಾಗ ಎಲ್ಲೆಲ್ಲಿ ಬ್ರೆಸ್ಟ್ ಕಾಲ್ ಮಾಡಿದ್ವೋ ಅದ್ರ ಮೇಲೆ ಸ್ವಲ್ಪ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆ. ಈಗ ದೊಡ್ಡ ತಪ್ಪಲ ಹತ್ರ ಡೈವರ್ಷನ್ ಕೊಡ್ತೀರ ನಮಗೆ ಈಗ ದೋಣಿಗಲ್ಲ, ದೋಣಿ ಮಂಜಿರಾಬಾದ್ ಫೋರ್ಟ್ ಹತ್ರ ರೋಡ್ ಚಿಕ್ಕದಾಗಿದೆ, 5 ಮೀಟರ್ಸ್ ಇದೆ. ಇವಾಗ ಅಲ್ಲೇ ಎಲ್ಲ ನೋಡ್ತಾ ಇದ್ದೀವಿ. DDM ಅವರು ಒಪ್ಪಿದ್ದಾರೆ, ಅವ್ರಿಗೂ ಓಕೆ ಇಲ್ಲ ಮೇಡಮ್ ರಿಕ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಡೈವರ್ಷನ್ಗೆ ಅಗ್ರಿ ಮಾಡಿದ್ದಾರೆ ಮೇಡಮ್. ಸ್ವಲ್ಪ ಕರೆಕ್ಷನ್ಸ್ ಎಲ್ಲಿದ್ರು ಫಾಲ್ಟ್ ಆಫ್ ಬಿಲ್ಡಿಂಗ್ ಎಲ್ಲ ಮಾಡಿ. ಇದು ಎಲ್ಲ ರೋಡು ಮೋಟ್ರಬಲ್ ಇಲ್ಲ, ಎಲ್ಲ ಹೆವಿ ವೆಹಿಕಲ್ಸ್ಗೆಲ್ಲ ಸ್ವಲ್ಪ ಸರಿಯಾಗಿ ಮಾಡಿ 2 ದಿನದಲ್ಲಿ ನಾವು ಆ ಕಡೆ ಹೈದರಾಬಾದ್ ಫಾಲ್ಸಿಂದ ಆ ಕಡೆ ಕಪ್ಪಳ್ಳಿ ಅಂತ ರೋಡ್ ಮಾಡಿದ್ರು. ಹಾಂ, ಕಪ್ಪಳ್ಳಿ ಒಟ್ಟು ಅದೇ ಮಾರ್ಚ್ಗೆ ಮುಗಿಸ್ಬೇಕು, ಯಾಕೆಂದರೆ ಫಸ್ಟ್ ಟ್ರೈನ್ ಎಲ್ಲ ಬರೋದು ನಮ್ಮದು ಹೆವಿ ಏಪ್ರಿಲ್ ಮುಗಿಸ್ತೀವಿ ಅಂತ ಹೇಳುತ್ತೆ. ಅಗ್ರಿಮೆಂಟಲ್ಲಿ ಮೇಗಿದೆ, ಸೊ ಅದನ್ನು ಈ ಕೆಲವು ಕಡೆ ರಿಟರ್ನಿಂಗ್ ವಾಲ್ಸ್ ಎಲ್ಲ ಒಂದು 5-6 ಅಡಿ ಇದೆಯಲ್ಲ, ಅದು ಮತ್ತೆ ಹೈಟ್ ಮಾಡೋಕ್ಕೆ ಹೇಳಿದ್ವಿ. ಇದೇ ಥರ ಅಂದರೆ ಟಿಲ್ ದ ಸರ್ಫೇಸ್ ಆಫ್ ದ ಲ್ಯಾಂಡ್ ಅಲ್ಲಿಗೆ ಇದು ಅರ್ಧ 5 ಕಿಲೋಮೀಟರ್ಸ್ ಎಲ್ಲ ಏನಂತಂದರೆ ಅಲ್ಲಿಂದ ಸೌತ್ ಕೆನರಾಯಿಂದ ಬರೋ ವೆಹಿಕಲ್ಸ್ ಎಲ್ಲ ಡಿವರ್ಷನ್ ಕೇಳಿದ್ದಾರೆ. ಅಲ್ಲಿಂದ ಬರುತ್ತೆ ಒನ್ ವೇ, ಹೈವೇಲಿ ಒನ್ ವೇ, ಅಂದರೆ ಇಲ್ಲಿಂದ ಹೋಗೋ ವೆಹಿಕಲ್ಲು ಹಾಫ್ ಅ ವೇ ರೋಡ್ ನಾವು ಇಂಪ್ರೂವ್ ಮಾಡ್ಕೊಂಡ್ರೆ ಅರ್ಧ ರೋಡ್ ಬಿಡ್ತಾರೆ ಮತ್ತು ಮೇ ಅಂತಿದ್ದಾರೆ. ಇದೆಲ್ಲ ಇಷ್ಟ ಇರುತ್ತೆ ಮೇಡಮ್. ಅಲ್ಲಿ ಮಾಲು ನಾನು ಅದನ್ನೇ ಹೇಳಿದ್ದು, ನೀವು ರಿಟೈನಿಂಗ್ ಮಾಲ್ ಅಂತಂದರೆ ಸೈಡಿಗೆ ಬಂದ್ಬಿಡಿ, ವೆಹಿಕಲ್ ಸೈಡ್ ಮಾಡ್ತೀವಿ. ರಿಟೈನಿಂಗ್ ವಾಲೆಲ್ಲ ಅಷ್ಟೇ. ಇಷ್ಟು ಅಂದರೆ ಒಂದು ಟಿಲ್ ದಟ್ ಸರ್ಫೇಸ್ ಆಫ್ ದಟ್ ಲ್ಯಾಂಡ್. ಸೊ ಅದನ್ನು ಆಮೇಲೆ ಇಲ್ಲಿ ಈ ಥರದ್ದು ರಿಟೈನಿಂಗ್ ಮಾಲು ಅಷ್ಟು ಆ ಲೆವೆಲ್ಗೂ ಕಟ್ಟಬೇಕು ಅಂತಂದು ಹೇಳಿದ್ದೀನಿ. ಅದು ಮಾಡ್ತಾರೆ, ಪ್ರಪೋಸಲ್ ಕಳಿಸಿದ್ದಾರೆ. ಫರ್ದರ್ ಎಷ್ಟು ಬೇಕು ಇವಾಗ ಎಲ್ಲೆಲ್ಲಿ ಬ್ರೆಸ್ಟ್ ಕಾಲ್ ಮಾಡಿದ್ವೋ ಅದ್ರ ಮೇಲೆ ಸ್ವಲ್ಪ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆ. ಈಗ ದೊಡ್ಡ ತಪ್ಪಲ ಹತ್ರ ಡೈವರ್ಷನ್ ಕೊಡ್ತೀರ ನಮಗೆ ಈಗ ದೋಣಿಗಲ್ಲ, ದೋಣಿ ಮಂಜಿರಾಬಾದ್ ಫೋರ್ಟ್ ಹತ್ರ ರೋಡ್ ಚಿಕ್ಕದಾಗಿದೆ, 5 ಮೀಟರ್ಸ್ ಇದೆ. ಇವಾಗ ಅಲ್ಲೇ